ನಮಸ್ಕಾರ ವೀಕ್ಷಕರೇ. ಇಂದು ಬೆಂಗಳೂರು ನಗರ ಪ್ರದೇಶಕ್ಕೆ ಮಾದನಾಯಕನಹಳ್ಳಿ ವ್ಯಾಪ್ತಿಯಿಂದ ಹೋಗ್ತಕ್ಕಂಥ ವಾಹನಗಳು ಏನಿದೆ, ಈ ವಾಹನಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ 1ನೇ ತಾರೀಕು ಜನವರಿ 2026ರಿಂದ ಕಮಿಷನರೇಟ್ ಅಂದರೆ ಬೆಂಗಳೂರು ನಗರ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಮಾದನಾಯಕನಹಳ್ಳಿ ಏನಿದೆ, ಇಲ್ಲಿಂದ ಹೋಗ್ತಕ್ಕಂಥ ಬೆಂಗಳೂರು ನಗರ ವ್ಯಾಪ್ತಿಗೆ ಹೋಗ್ತಕ್ಕಂಥ ವಾಹನಗಳೇನಿದೆ ಇವು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ಹಾಗೂ ಸೀಟ್ ಬೆಲ್ಟನ್ನು ಧರಿಸಬೇಕು. ಅಥವಾ ಇಲ್ಲದೆ ಹೋದಲ್ಲಿ ನಿಮ್ಮ ವಾಹನಗಳ ಮೇಲೆ ಫೈನನ್ನು ಹಾಕುವಂಥ ಒಂದು ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲರೂ ಎಚ್ಚರವನ್ನು ವಹಿಸಬೇಕು, ನಮ್ಮ ಗಮನ ವಹಿಸಬೇಕು ಹಾಗೂ ಎಲ್ಲ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ, ನೀವು ಅಬ್ಸರ್ವ್ ಮಾಡ್ಬೋದು, ಈಗ ತುಂಬ ಜನ ಇಲ್ಲಿ ಹೆಲ್ಮೆಟ್ ಇಲ್ದಂಗೆ ಹೋಗ್ತಾ ಇರ್ತಕ್ಕಂಥವ್ರು ಇದ್ದಾರೆ, ಮತ್ತು ತ್ರಿಬಲ್ ರೈಡ್ಸ್ ಹೋಗ್ತಕ್ಕಂಥವ್ರು ಇದ್ದಾರೆ. ಸೊ ಇವ್ರನ್ನೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಬೇಕು, ಹಾಗೆ ಟ್ರಾಫಿಕ್ ರೂಲ್ಸು ಕರೆಕ್ಟಾಗಿ ಫಾಲೋ ಆಗಬೇಕು ಅಂತ ಹೇಳಿ ಈ ಒಂದು ಏನು ಬೆಂಗಳೂರು ಕಮಿಷನರೇಟ್ಸ್ ಅಂತಕ್ಕಂಥದ್ದು ಏನಿದೆ, ಇವರು ಟ್ರಾಫಿಕ್ಗೆ ಒಂದು ಆದೇಶವನ್ನು ನೀಡಿದ್ದಾರೆ. ಆ ಆದೇಶದ ಪ್ರಕಾರವಾಗಿ ಯಾವುದೇ ಒಂದು ಟ್ರಾಫಿಕ್ ಉಲ್ಲಂಘನೆ ಆದಲ್ಲಿ ಆ ಉಲ್ಲಂಘನೆಗೆ ನಿರ್ದಿಷ್ಟವಾದಂಥ ಒಂದು ಫೈನನ್ನು ಹೇರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ಮನೆಯಿಂದ ಹೊರಡಬೇಕಾದ್ರೆ ತರಕಾರಿಗೆ ಹೊಡ್ತಿರೋ ಅಥವಾ ಜಿಮ್ಮಿಗೆ ಹೊಡ್ತಿರೋ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಏನಕ್ಕೋ ಹೋಗ್ತೀರಾ, ಇಲ್ಲೇ ಹತ್ರದಲ್ಲಿದೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ, ದಯವಿಟ್ಟು ಹೆಲ್ಮೆಟ್ ಇಲ್ಲದೆ ಹೊರಗಡೆ ಬರಬೇಡಿ. ನಿಮ್ಮ ಗಾಡಿಗಳ ಮೇಲೆ ಫೈನ್ ಬಿದ್ದು 1, 2, 3 ಫೈನ್ ಬೀಳ್ತಾ ಇದ್ದಂಗೆ ನೀವು ಗಾಬರಿ ಆಗಿಬಿಡ್ತೀರಿ. 2,000, 5,000, 3,000 ಅಂತ ಕಟ್ಟಬೇಕು ಅಂತ. ದಯವಿಟ್ಟು ಮನೆಯಿಂದ ಹೊರಡಬೇಕಾದ್ರೆ ಹೆಲ್ಮೆಟ್ಗಳನ್ನು ಬಳಸಿ, ಹಾಗೆ ಕಾರ್ಗಳನ್ನು ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.